ಹರೇ ಕೃಷ್ಣ ಹರೇ ಕೃಷ್ಣ ಫಾಲೋ ಮಾಡ್ತಿರೋ ಹರೇ ಕೃಷ್ಣ. ನಾನು ಇವತ್ತಿದ್ದೇನೆ ಇಸ್ಕಾನಲ್ಲಿ. ಇಸ್ಕಾನ್ ಬ್ಯಾಂಗ್ಳೂರಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಲೋ ಎವ್ರಿವನ್, ವೆಲ್ಕಮ್ ಟು ದೀಪು ವೈಬ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಮೆಟ್ರೋ ಸ್ಟೇಷನಲ್ಲಿ. ಮೆಟ್ರೋಲಿ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಅವತ್ತು ನಾವು ಮೆಟ್ರೋ ತೊಗೊಂಡು ಹೊರಟಿದ್ದೆ ಇಸ್ಕಾನ್ ಕಡೆಗೆ. ಬ್ಯಾಂಗ್ಳೂರಲ್ಲಿ ಇಸ್ಕಾನ್ ಟೆಂಪಲ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಬೆಂಗಳೂರಿಂದ ಇಸ್ಕಾನ್ ಟೆಂಪಲ್ಗೆ ಮೆಟ್ರೋಯಿಂದ ಕೂಡ ಬರ್ಬೋದು. ಯಶವಂತಪುರದಲ್ಲಿರೋದು ಆ ಸ್ಟೇಷನ್ನಲ್ಲಿ ನೀವು ಇಳ್ಕೊಬೋದು. ಆ್ಯಂಡ್ ಇನ್ನೊಂದು ಆಟೋದಲ್ಲೂ ಕೂಡ ಬರ್ಬೋದು. ಆ್ಯಂಡ್ ಬಸ್ ಕೂಡ ಮೆಜೆಸ್ಟಿಕಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ಸೊ ಟೈಮಿಂಗ್ಸ್ ನೋಡ್ಕೊಂಡು ಬರೋದಿರುತ್ತೆ. ನಾನು ಟೈಮಿಂಗ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಸ್ಕಾನ್ ಟೆಂಪಲ್ ಡೈಲಿ ಓಪನ್ ಇರುತ್ತೆ. ಸೊ ನಾವು ಹೋದಾಗ ಬ್ರಹ್ಮೋತ್ಸವ ನಡೀತಿತ್ತು. ಅನ್ಎಕ್ಸ್ಪೆಕ್ಟೆಡ್ ಒಂದು ಪೂಜೆ ದಿನವೇ ನಾವು ಸಹ ಹೋಗಿದ್ವಿ. ಸೊ ಖುಷಿ ಆಗ್ತಿತ್ತು ನೋಡಲಿಕ್ಕೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಮುಂಚೆ ನಾನು ಇಸ್ಕಾನ್ ಟೆಂಪಲ್ ನೋಡಬೇಕು ಅಂದರೆ ರಸ್ತೆಯಲ್ಲಿ ನಿಂತ್ಕೊಂಡು ನೋಡ್ತಿರೇ ಕಾಣಿಸ್ತಿತ್ತು. ಈಗ ನೀವು ಇಸ್ಕಾನ್ ಟೆಂಪಲ್ ಮೇಲೆ ಹೋಗಿ ನಿಂತ್ಕೊಂಡು ನೋಡಿ, ಸುತ್ತಮುತ್ತ ಬಹಳಷ್ಟು ಬಿಲ್ಡಿಂಗ್ಗಳೇ ಕಾಣಿಸುತ್ತೆ. ಆ ಏರಿಯಾಗೆ ಮುಂಚೆ ಹೋಗಿ ನೋಡಬೇಕಾದಾಗ ಬರೀ ಇಸ್ಕಾನ್ ಟೆಂಪಲ್ಲೇ ಕಾಣಿಸ್ತಿತ್ತು. ಯಾಕಂದ್ರೆ ಆ ರಸ್ತೆಗೆ ಬಂದರೆ ನೋಡೋದಕ್ಕೆ ಒಂಥರ ಚೆಂದ ಇರ್ತಿತ್ತು. ಬಟ್ ಈಗ ಆಲ್ಮೋಸ್ಟ್ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿರೋದ್ರಿಂದ ಇಸ್ಕಾನ್ ಟೆಂಪಲ್ ಇಲ್ಲಿದೆಯಾ ಅಂತ ನೀವು ಹೊರಗಡೆಯಿಂದನೇ ಹೋಗಬೇಕಾದ್ರೆ ಫೈನ್ ಮಾಡ್ಕೊಂಡು ಹೋಗ್ಬೇಕು, ಆ ಥರ ಅನಿಸುತ್ತೆ. ಸೊ ಇಸ್ಕಾನ್ ಟೆಂಪಲ್ ನಾವು ಹೋದಾಗ ಸಣ್ಣ ಸಣ್ಣ ಮಳೆ ಬರ್ತಿತ್ತು. ಸೊ ಇನ್ನೂ ತುಂಬ ಚೆನ್ನಾಗೇ ಇತ್ತು. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ, ಎಲ್ಲರೂ ಮಂತ್ರನ ಚಾಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಥರ 108 ಸರಿ ಚಾಟ್ ಮಾಡ್ಕೊಂಡು ಹೋಗೋದಿರುತ್ತೆ. ನಾವಿನ್ನೇನು ಪೂಜೆಗೆ ಹೋಗೋ ಟೈಮಲ್ಲಿ ಬಹಳಷ್ಟು ಜನ ಆಲ್ರೆಡಿ ಸೇರಿದರು. ಆ್ಯಂಡ್ ಆ ಟೈಮಲ್ಲಿ ರಾಧಾಕೃಷ್ಣ ಅವ್ರ ಮೆರವಣಿಗೆ ಕೂಡ ಇತ್ತು. ನೋಡಿ, ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ನಮ್ಮ ಕೃಷ್ಣ ಮತ್ತು ರಾಧಾರಾಣಿನ ನೋಡೋದಕ್ಕೆ ನೀವು ಇಸ್ಕಾನ್ ಟೆಂಪಲಿಗೆ ಬರಲೇಬೇಕು. ಅಲ್ಲಿಂದ ಈಚೆ ಬಂದ ತಕ್ಷಣ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಟೆರೆಸ್ ಮೇಲೆ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಎಷ್ಟು
ಚೆನ್ನಾಗಿತ್ತು ಬ್ರಹ್ಮೋತ್ಸವ, ಎಷ್ಟು ಚೆನ್ನಾಗಿ ನಡೀತದೆ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ದೇವ್ರನ್ನೆಲ್ಲ ನೋಡಿ ನಂತರ ಹೊರಡೋ ಟೈಮಲ್ಲಿ ಬಹಳಷ್ಟು ಯಾರೆಲ್ಲ ಭೋಜನ ಪ್ರಿಯರಿರ್ತಾರೆ, ಚಾಟ್ಸ್ ಪ್ರಿಯರಿರ್ತಾರೆ, ತಿಂಡಿ ಪೋತರು ಯಾರಿರ್ತಾರೆ ಅವರಿಗೆಲ್ಲ ಒಂದು ಒಳ್ಳೆ ತಿಂಡಿಗಳನ್ನ ತಿನ್ಕೊಂಡು ಬರ್ಬೋದು. ಆ್ಯಂಡ್ ಇಲ್ಲಿ ಮೂವಿ ಕೂಡ ತೋರಿಸ್ತಾರೆ, ಅದನ್ನು ಸಹ ನೋಡ್ಬೋದು. ಅನ್ನದಾನ ತುಂಬಾ ಬಹಳಷ್ಟು ನಡೆಯೋದ್ರಿಂದ ನೀವು ಅನ್ನದಾನಕ್ಕೆ ಏನಾದರೂ ನೀವು ಸಹಾಯ ಮಾಡಬೇಕು ಅಂದರೆ ಅಲ್ಲಿ ಮಾಡ್ಬೋದು. ಆ್ಯಂಡ್ ಸಣ್ಣ ಸಣ್ಣ ಶಾಪಿಂಗ್ ಕೂಡ ಮಕ್ಕಳಿಗಾಗಲಿ ಸ್ವಲ್ಪ ದೊಡ್ಡವ್ರು ಏನಾದರೂ ಬೇಕು ಅಂದರೆ ಕೀ ಚೈನ್ಸ್ ಆ ಥರ ಏನಾದರೂ ಐಟಮ್ಸ್ ತೊಗೋಬೇಕು ಅಂದರೂ ಕೂಡ ನೀವು ಸಣ್ಣ ಶಾಪಿಂಗ್ ಮಾಡ್ಬೋದು. ನೋಡ್ಬೋದು ನೀವಿಲ್ಲಿ ಬಹಳಷ್ಟು ತಿಂಡಿಗಳು ಕೂಡ ಅವೈಲಬಲ್ ಇರುತ್ತೆ, ನೀವು ಯಾವುದಾದ್ರೂ ಪರ್ಚೇಸ್ ಮಾಡಿ ಕೂಡ ಇಲ್ಲೇ ತಿನ್ಬೋದು. ನೋಡಿ ಇನ್ನೂ ಬ್ರಹ್ಮೋತ್ಸವ ನಡೀತದೆ, ವಾಲಂಟಿಯರ್ಸ್ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ವೆಯ್ಟ್ ಮಾಡ್ತಿದ್ದೆ ಪ್ರಸಾದಕ್ಕೆ. ನನಗೆ ಶ್ರೀಕೃಷ್ಣ ದೇವಸ್ಥಾನ, ಅದರಲ್ಲೂ ಇಸ್ಕಾನ್ ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಬಹಳ ಇಷ್ಟ. ಪ್ರಸಾದಕ್ಕೆ ಕ್ಯೂ ಇದ್ರೂ ಬಹಳಷ್ಟು ಬೇಗನೆ ಮೂವ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಪ್ರಸಾದ ತಗೊಂಡು ತಿಂದು ನಂತರ ನಾವು ಹೊರಟಿದ್ದೆ ಮನೆ ಕಡೆಗೆ. ಈ ಒಂದು ಸ್ಮಾಲ್ ಕೃಷ್ಣನ್ ವಿಡಿಯೋ, ಈ ಬ್ರಹ್ಮೋತ್ಸವ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಜಾಗದಲ್ಲಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್. ಜೈ ಶ್ರೀರಾಮ್.